ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮಂಗಳವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನ ದಿನ ಪ್ರಾರಂಭ ಆಗೋದು 4:15ಇಂದ. ಸ್ವಲ್ಪ ಫ್ರೆಶಪ್ ಆಗಿ ದೇವ್ರಿಗೆ ಕೈ ಮುಗಿದು ಹೊರಗಡೆ ಬಂದು ಶೂ ಎಲ್ಲ ಪಾಲಿಷ್ ಮಾಡಿ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲೊಂದು 20 ನಿಮಿಷ ಬೇಕಾಗುತ್ತೆ ನನಗೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ. ಹೊರಗಡೆ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆದ ತಕ್ಷಣ ನಾನು ಮನೆ ಒಳಗಡೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಳ್ತೀನಿ. ನೈಟ್ ಟೈಮಲ್ಲಿ ಆದಷ್ಟು ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲನೂ ಮಾಡಿಬಿಟ್ಟಿರ್ತೀನಿ. ಬಂದು ಈ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋದಷ್ಟೇ. ಸೊ ಇದನ್ನು ನಾನು ಸುಮಾರು 4 ವರ್ಷದಿಂದನೂ ನಿರಂತರವಾಗಿ ಮಾಡ್ತಾ ಬರ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಏಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಅಂದರೆ, ಒಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅಂದ್ಕೊಂಡಿರೋ ಟೈಮಿಗೆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಪೂಜೆನ ಮುಗಿಸ್ಕೊಳ್ಳೋಕ್ಕೂ ನಮಗೆ ತುಂಬ ಅನುಕೂಲ ಆಗುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾವು ಮನೆ ಗೂಡಿಸಿ ಆಮೇಲೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಸೊ ಇದನ್ನು ನಾನು ಯಾಕೆ ಇದನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಬಯಸುವಂಥ ತಾಯಿದ್ದಾರೆ 100ಕ್ಕೆ 99 ಜನ. ಸೊ ಅದು ಒಳ್ಳೆಯದಾಗಬೇಕು, ಮಕ್ಕಳ ಮೇಲೆ ತುಂಬ ಒಂದು ಒಳ್ಳೆಯ ಪರಿಣಾಮ ಬೀರಬೇಕು ಅಂದರೆ ನಾವು ಬೆಳಗ್ಗೆ ಬೇಗ ಏಳೋದಾಯಿತು, ಪೂಜೆ ಪುನಸ್ಕಾರಗಳನ್ನು ಮಾಡೋದಾಯಿತು. ಸೊ ಇದೆಲ್ಲ ನಮಗೆ ಎಷ್ಟು ಗೊತ್ತಿದೆ ಅಷ್ಟರ ಮಟ್ಟಿಗೆ ನಾವು ಮಾಡ್ತಾ ಹೋದಾಗ ಖಂಡಿತ ನಮ್ಮಮ್ಮ ಈ ಥರ ಮಾಡ್ತಿದ್ದಾರೆ, ನಮ್ಮಪ್ಪ ಈ ಥರ ಮಾಡ್ತಿದ್ದಾರೆ ಅನ್ನೋದು ಅವರು ಇವಾಗಿಂದನೇ ಅದೆಲ್ಲನೂ ನೋಡ್ತಾ ಕಲಿತಾರೆ, ಆಮೇಲೆ ಕೇಳಿ ತಿಳ್ಕೊಳ್ತಾರೆ. ಸೊ ಇದೆಲ್ಲ ತುಂಬ ಮುಖ್ಯ ಆಗುತ್ತೆ. ಒಬ್ಬರು ಕಾಮೆಂಟ್ ಹಾಕಿದರು, ದೇವರನ್ನ ಎಷ್ಟು ನಂಬ್ತೀರಾ ಅಂತ ಹೇಳಿ. ನಾನು ನಮ್ಮಮ್ಮ ಮಾಡಿದಷ್ಟು ಪೂಜೆ ಪುನಸ್ಕಾರಗಳನ್ನು ನನ್ನಿಂದ ಮಾಡೋದಾಗಲ್ಲ, ನಿಜ. ಇದ್ದಲ್ಲಿಯೇ ನಾನು ದೇವರಿಗೆ ಕೈ ಮುಗಿತೀನಿ. ಒಂದು, ನಾನು ಮಾಡೋ ಕೆಲಸಗಳಲ್ಲಿ ನಾನು ದೇವರನ್ನ ಕಾಣ್ತೀನಿ. ನನ್ನ ಮನೆ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸಗಳನ್ನು ಮಾಡ್ತೀನಿ. ಖಂಡಿತ ಅದು ದೇವರಿಗೆ ತಲುಪುತ್ತೆ. ಯಾವುದೋ ರೂಪದಲ್ಲಿ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗೆ. ಸೊ ಆ ಥರದ್ದೊಂದು ಮೈಂಡ್ ಸೆಟ್ ಇದೆ. ಕೆಲವೊಂದಿಷ್ಟು ಜನ ಹೇಳ್ತೀನಲ್ಲ, ಹಾಗಿರಬಾರ್ದು ಹೀಗಿರಬಾರ್ದು ಅಂತ ನಾವು ಹೇಳ್ತೀವಿ. ಒಬ್ಬೊಬ್ಬರ ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ. ಸೊ ಹಾಗೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಮನೇಲಿ ಏನು ಸಂಪ್ರದಾಯ ಇದೆ ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ಅವರವರ ಭಕ್ತಿ ಭಾವಕ್ಕೆ ಅನುಗುಣವಾಗಿ ನಾವು ಪೂಜೆ ಪುನಸ್ಕಾರಗಳು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮನೆ ಮಕ್ಕಳು ಹಾಗೆ ಸಂಸಾರನ ತುಂಬ ಚೆನ್ನಾಗಿ ಅವರನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಕೇರ್ ಮಾಡಿ ನೋಡ್ಕೊಳ್ತಿದ್ದೀವಿ, ನಮ್ಮ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ ಅಂದರೆ ಖಂಡಿತ ಅದು ದೇವರಿಗೆ ಇಷ್ಟ ಆಗುತ್ತೆ. ನಾನು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶಪ್ ಆಗಿದ್ದೀನಿ. ಕೂತ್ಕೊಂಡು ವಿಭೂತಿಯ ಹಚ್ಕೋಬೇಕು. ಇದು ನಮ್ಮ ಅತ್ತೆ ಮನೆಯಲ್ಲಾಯಿತು ಅಥವಾ ನನ್ನ ತಾಯಿ ಮನೆಯಲ್ಲಾಯಿತು. ಇದು ನಮಗೆ ಒಂದಿನವೂ ಹೇಳಲೇ ಇಲ್ಲ ಅವ್ರು ಯಾರು. ಯಾಕಂದರೆ ದಿನದಲ್ಲಿ ಎಷ್ಟು ಸಾರಿ ಮುಖ ತೊಳ್ಕೊಳ್ತೀವೋ, ಎಷ್ಟು ಸಾರಿ ವಿಭೂತಿ ಹಚ್ಕೊಳ್ತೀವೋ ಅದು ಗೊತ್ತೇ ಇಲ್ಲ. ಸೊ ಹೋಗ್ತೀವಿ, ದೇವ್ರ ಜಗಲಿ ಮುಂದೆ ಕೈ ಮುಗಿತೀವಿ, ವಿಭೂತಿನ ಹಚ್ಕೊಂಡು ಬರ್ತೀವಿ. ನಮ್ಮಮ್ಮನ ಮನೇಲಿ ಕಲ್ತಿದ್ದೀನಲ್ವ, ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ. ಇನ್ನು ಒಂದೇ ದೀಪ ಹಚ್ಚಿ ಪೂಜೆ ಮಾಡಬಾರ್ದು ಅಂತ ಹೇಳ್ತೀರಾ. ಸರಿಯಾಗಿ ನೋಡಿಲ್ಲ ಅಂದ್ಕೊಳ್ತೀನಿ. ಒಂದು ಜಗಲಿ ಮೇಲೆ ದೀಪನ ಹಚ್ಚಿರ್ತೀನಿ, ಇನ್ನೊಂದು ಮನಿ ಪ್ಲ್ಯಾಂಟ್ ಹತ್ರ ಮೇನ್ ಡೋರಿಗೆ ಒಂದು ದೀಪನ ಇಟ್ಟಿರ್ತೀನಿ. ಬಟ್ ನಮ್ಮ ತಾಯಿ ಮನೆಯಲ್ಲಾಯಿತು ಅತ್ತೆ ಮನೆಯಲ್ಲಾಯಿತು ಒಂದೇ ದೀಪ ಜಗಲಿ ಹತ್ರ ಹಚ್ಚಿ ಪೂಜೆ ಮಾಡೋದು. ಸೂರ್ಯಾಯೇ ಸ್ವಾಹ ಸೂರ್ಯಾಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಪೂಜೆ ಎಲ್ಲ ತುಂಬ ನೆಮ್ಮದಿಯಾಗಿಯೇ ಮುಗಿಸ್ಕೊಂಡೆ. ಹಾಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಕೇಳ್ತಿರ್ತೀರಾ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ತೀರಾ ಇಲ್ಲ ಅಂತ ಹೇಳಿ. ರೆಗ್ಯುಲರಾಗಿ ತೊಗೊಳ್ತೀನಿ. ಶನಿವಾರ ನಾನು ಉಪವಾಸ ಇರೋದ್ರಿಂದ ಆ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳಲ್ಲ. ಒಂದೊಂದು ಸರಿ ರವಿವಾರ ಕೂಡ ಮಿಸ್ ಆಗೋಗ್ಬಿಡುತ್ತೆ. ಕೆಲವೊಂದಿಷ್ಟು ಬ್ಲ್ಯಾಂಕೆಟ್ಸ್ ತೊಳೆಯೋದಂತೆ, ಬೆಡ್ ಕವರ್ ಚೇಂಜ್ ಮಾಡೋದು, ಮ್ಯಾಟ್ ತೊಳೆಯೋದು, ಒಂದಿಷ್ಟು ಕೆಲಸಗಳಿರುತ್ತೆ ನನಗೆ ರವಿವಾರ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ನಿಧಾನವಾಗಿಯೇ ಎದ್ದು ಕೆಲಸಗಳನ್ನು ಮಾಡ್ಕೊಳ್ತಿರ್ತೀನಿ. ಆಮೇಲೆ ಪ್ಲ್ಯಾಂಟ್ ಎಲ್ಲ ನೀರು ಹಾಕಿರ್ತೀವಿ, ಅದು ಕ್ಲೀನಿಂಗ್ ಇರುತ್ತೆ.
ಆ ಟೈಮಲ್ಲಿ ಕೂಡ ಒಂದೊಂದು ಸರಿ ಮಿಸ್ ಆಗುತ್ತೆ. ವಾರದಲ್ಲಿ ಒಂದೆರಡು ಸರಿ ಮಿಸ್ ಮಾಡ್ಕೊಳ್ತೀನಿ. ನಾವು ತಿನ್ನುವಂಥ ಊಟ ಏನಿದೆಯಲ್ಲ ಅದು ಹೆಲ್ದಿಯಾಗಿದ್ದಾಗ ಖಂಡಿತ ಅದು ಬ್ಯಾಲೆನ್ಸ್ ಆಗುತ್ತೆ. ನನಗೆ ಆ ಥರ ಯಾವುದೇ ತೊಂದರೆ ಇಲ್ಲ ಈ 1 ದಿನ 2 ದಿನ ಟ್ಯಾಬ್ಲೆಟ್ ಬಿಟ್ಟಾಗ. ಸೊ ಮಿಕ್ಕಿರೋ ದಿನಗಳಲ್ಲಂತೂ ಕಂಪಲ್ಸರಿ ಬೆಳಗ್ಗೆ ಪೂಜೆ ಆದ ತಕ್ಷಣವೇ ನಾನು ಟ್ಯಾಬ್ಲೆಟ್ನ ತೊಗೊಳ್ತೀನಿ. ಇನ್ನು ವೆಜಿಟೇಬಲ್ ಎಲ್ಲ ಖಾಲಿಯಾಗಿದೆ. ಸೊ ತರಿಸ್ಕೊಳ್ಳೋಣ ಅಂದರೆ ಹಸ್ಬೆಂಡ್ ಬ್ಯುಸಿ ಇದ್ದಾರೆ. ಏನಿದೆ ಅದರಲ್ಲಿನೇ ಮಾಡ್ಕೋಬೇಕು. ಯಾಕೋ ಗೊತ್ತಿಲ್ಲ ವೈಭವ್ ದೋಸೆ ಅಂತ ಹೇಳ್ತಾ ಇದ್ದ, ಹಾಗಾಗಿ ಇವತ್ತು ದೋಸೆ ನೆನೆಗೆ ಹಾಕಿದ್ದೆ. ಎಲ್ಲ ಈರುಳ್ಳಿಗೂ ಫಂಗಸ್ ಇರುತ್ತೆ. ಅವಾಗ ಯಾವಾಗೋ ಒಂದಿರೋದು ಅಥವಾ ಏನಾದರೂ ಕ್ಲೀನ್ ಮಾಡಿಲ್ಲ, ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ಇಟ್ಟಿವಿ ಅಂದಾಗ ಈ ಥರ ಆಗೋದು. ಇವಾಗ ಎಲ್ಲ ಈರುಳ್ಳಿ ಇದೇ ಥರ ಇರುತ್ತೆ. ಮಾಡಬೇಕಾದ್ರೆ ಮೇಲೆ ಕಂಪಲ್ಸರಿ ಒಂದು ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದೇ ಮಾಡ್ಕೊಂಡು ತಿನ್ನಬೇಕು. ಹಾಗೆ ಶೇಂಗಾ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಆಲೂಗಡ್ಡೆ ಪಲ್ಯ ಆಗಲ್ಲ ಇವತ್ತದು, ಬಟಾಣಿ ಪಲ್ಯ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಬಟಾಣಿ ಇದೆ, ಹಾಕಿ ಖಾಲಿ ಮಾಡ್ಕೊಂಬಿಡೋಣ ಅಂತ ಹೇಳಿ. ನಾನು ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡಿದರೆ ಇದೇ ಥರನೇ ಮಾಡ್ಕೊಂಡಿರ್ತೀನಿ. ಟೊಮೆಟೊ ಹಾಕಲ್ಲ ಅದಕ್ಕೆ. ಕಂಪಲ್ಸರಿ ನಿಂಬೆ ರಸನ ಹಾಕ್ತೀನಿ. ನಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ಅದನ್ನು ಹೊಟ್ಟೆಯಲ್ಲಿ ಹಾಕ್ಕೋಬೇಕು, ತುಂಬ ಒಳ್ಳೆಯದು. ಸೊ ಹಾಗಾಗಿ ಜಾಸ್ತಿ ಅಡುಗೆಗೆ ನಾನು ನಿಂಬೆಹಣ್ಣನ್ನು ಬಳಸ್ತಾ ಇರ್ತೀನಿ. ಇನ್ನು ಪಲ್ಯ ರೆಡಿ ಆಯಿತು, ಹಾಗೆ ಚಟ್ನಿ ಕೂಡ ರೆಡಿ ಆಗಿದೆ. ಅಲ್ಲಿ ಮಾಮಿ ಇನ್ನೊಂದು ಐತೆ, ಇಲ್ಲಿ ಅರ್ಗಪ್ಪ ಹೆಂಗ ಇದಾಗ್ತಾವ. ಬದ್ನಿಕಾಯಿ ನೋಡಿ, ಒಂದು 4-5 ಆಗಿದ್ರೆ ಒಂದೇ ಸರಿ ತಿನ್ನಕ್ಕೆ ಬರ್ತೀವಿ. ಮಣ್ಣು ಕೂಡ ಸರಿ ಇಲ್ಲ. ಪುಂಡೆ ಪಲ್ಯ ಇದು ಇಷ್ಟಕ್ಕೆ ಆಯ್ತದೆ. ಒಂದಾಗಿದ್ರೆ ಪುಂಡೆ ಪಲ್ಯ ಅದೇನು ಮಾಡಲಿ ಬೇಡ. ಪುದೀನ ಬೇಕಿದ್ದ ಕಿತ್ಕೋಬೋದು. ಅದು ಇದನ್ನ ಹಾಕ್ಬೇಕು ನೋಡ್ಲಿ. ಯಾಕ ಹಂಗ್ಯಾರ ಸಣ್ಣ ಇಲ್ಲಿ ಫ್ಲವರ್ ತೋರಿಸಿ. ನೋಡಿ 10 ಅಡಿಯ ಕೈತೋಟ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಷ್ಟು ಪವರ್ಫುಲ್ ಅಂದರೆ 4000 ರೋಗಗಳ ನಿವಾರಣೆ ಶಕ್ತಿಯನ್ನು ನುಗ್ಗೆ ಸೊಪ್ಪು ಹೊಂದಿದೆ ಅಂತೆ. ಸೊ ಯಾವುದೋ ರೀಲಲ್ಲಿ ನೋಡಿದ್ದೆ, ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಇದು ನಿಜ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ದೋಸೆ ಮಾಡ್ಕೊಳ್ಳೋದಕ್ಕೆ ನುಗ್ಗೆ ಸೊಪ್ಪಿಂದು. ಸೊ ಇಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ದೊಡ್ಡ ಈರುಳ್ಳಿ, ಒಂದು ಇಡಿಯಷ್ಟು ಫ್ರೆಶ್ ಆಗಿರುವಂಥ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಆಲ್ರೆಡಿ ಎಲ್ಲ ಸೊಪ್ಪೆಲ್ಲ ಹಿಂಗೆ ಬಾಡೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಡೆಯಪ್ಪ ಜಲ್ದಿ ಬಾಮ ಸಕ್ರೆ ಇದ್ದೇಳು. ನಾಳೆ ಬಿಡ್ತಾನಂತ. ನಿನ್ನೆ ಹೇಳಿದ್ದು ನಾಳೆ ನಾಡ್ದು ಅಂತ. ಹಾಗೆ ಒಂದಿಷ್ಟು ಬಟ್ಟೆಗಳು ಕೂಡ ತೊಳೆದ್ಬಿಡೋಣ ಅಂತ ಹೇಳಿ, ನಾಳೆ ಆದರೆ ಜಾಸ್ತಿ ಆಗುತ್ತೆ, ನೀರು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಕಂಫರ್ಟ್ ಖಾಲಿಯಾಗಿದೆ, ನಾನು ನೋಡ್ಕೊಂಡಿರಲಿಲ್ಲ. ಸೊ ಬಟ್ಟೆನ ಮಷಿನ್ಗೆ ಹಾಕಿದ್ದೀನಿ. ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಬೇಕಿದ್ದಷ್ಟು ಹಿಟ್ಟಿಗೆ ಮಾತ್ರ ಇದನ್ನು ಹಾಕ್ಕೊಂಡು ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಬೇಕಿದ್ದಾಗ ಮತ್ತೆ ದೋಸೆ ಹಾಕ್ಕೋಬೋದು ಅಂತ ಹೇಳಿ ಒಂದು 2 ದಿನಕ್ಕಾಗೋಷ್ಟು ನಾನು ಹಿಟ್ಟನ್ನು ಮಾಡ್ಕೊಂಡಿರ್ತೀನಿ. ನೋಡಿ, ನುಗ್ಗೆ ಸೊಪ್ಪಿಂದು ಕೂಡ ರೆಡಿ ಆಗಿದೆ.
ಇವಾಗ ಹಂಚಿಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ತಿದ್ದೀನಿ. ನೀಟಾಗಿ ಸ್ಟಾರ್ಟಿಂಗಲ್ಲೇ ಒಂದು ಸರಿ ಚೆನ್ನಾಗಿ ಒಂದೆರಡು ಸರಿ ಈರುಳ್ಳಿಯಿಂದ ಎಣ್ಣೆನ ಹಚ್ಬಿಟ್ರೆ ದೋಸೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಗಳ ಫೇವ್ರೇಟ್ ಫುಡ್ಡು. ನಮ್ಗೆ 4-5 ದೋಸೆ ತಿಂತಾಳೆ. ದೋಸೆ ಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪಿನ ಪುಡಿ ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ಆ ಘಮ ಮತ್ತು ರುಚಿ ತುಂಬಾ ಚೆನ್ನಾಗಿರುತ್ತೆ. ಆಯ್ತು. ಏನಂತ ಜಾಸ್ತಿ ತಲೆ ಕೆಡಿಸಂತಾನೆ ಅಕ್ಕ. ಏನಂತಿರ್ತೈತಿ ಏನಂತಿರ್ತೈತಿ ಅಂದ್ರೆ ಅದನ್ನ ಹೇಳಕ್ ಇಷ್ಟೊತ್ತು ಮಾಡ್ಬೇಕಾ ನೀನು? ನನಗೆ ಗೊತ್ತಿಲ್ಲ ತಿನ್ನ ಏನಂತ. ಗಾವ ತಂದಿಯಾ? ಫ್ರಿಡ್ಜ್ ಓಪನ್ ಮಾಡಿ ಅಲ್ಲ ಹೇಳ್ದ್ನಲ್ಲ, ಇಷ್ಟು ಸಣ್ಣದಿದ್ರೆ ಹೆಣ್ಮಗಳಲ್ಲ ನೀನು. ಅಲ್ಲ ಇನ್ನ ಅಲ್ಲ ಬೆಳೆದೇ ಮುಗಿಯವಲ್ಲು ಆತನು ಇನ್ನ ಒಂದು ಬಿದ್ದೆ, ಒಂದೇನು 2 ಬಿದ್ದು ಅಲ್ಲಿಗೆ ಸ್ಟಾಪ್. ಇವಾಗ ನಿನಗೆ ಹೋಗಿ ತಾಂಬೋಗಮ್ಮ. ಬಾಯ್. ಇನ್ನು ಇವಾಗ ನನ್ನ ಸರ್ತಿ ದೋಸೆ ಹಾಕ್ದಾಗಂತೂ ನನಗೆ ಆರೆಂಜ್ ಕಲರ್ ಪುಡಿ ದೋಸೆ ಬೇಕು, ಬನ್ ದೋಸೆ ಬೇಕು. ಅದು ಮಿಕ್ಕಿ ಮೌಸ್ ಕೇಳ್ತಾನೆ ವೈಭವ್, ಆ ಥರ ದೋಸೆ ಹಾಕ್ಕೊಡ್ಬೇಕು. ಸೊ ಎಲ್ಲರೂ ಮಕ್ಕಳು ಸ್ಕೂಲಿಗೆ, ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ನಾನು ಇವಾಗ ಹಾಕ್ಕೊಳ್ತಿದ್ದೀನಿ. ಖಂಡಿತ ಈ ಥರ ಟ್ರೈ ಮಾಡಿ. ನಾವು ಸೆಟ್ ದೋಸೆಗೆ ವೆಜಿಟೇಬಲ್ ಎಲ್ಲ ಹಾಕ್ತಿರ್ತೀವ, ಒಂದು ಸಲ ನುಗ್ಗೆ ಸೊಪ್ಪನ್ನು ಈ ಥರ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರುಚಿಯಾಗಿರುವಂಥದ್ದು, ಆರೋಗ್ಯಕರವಾಗಿರುವಂಥ ದೋಸೆ. ಸೊ ತುಂಬಾ ರುಚಿಯಾಗಿತ್ತು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಮಿಕ್ಕಿರುವಂಥ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿನ ನಾನು ಟೇಬಲ್ ಮೇಲಿಟ್ಟು ಒಂದು ಬಿಳಿ ಬಟ್ಟೆನೋ ಅಥವಾ ಕರ್ಚಿಪ್ನೋ ಹಾಕ್ತೀನಿ. ನಾನು ಕಿಚನಲ್ಲಿ ಕೂಡ ಇಡ್ತಿದ್ದೆ. ಅದು ಇವಾಗ ದೇವ್ರ ಮುಂದೆ ಹಚ್ಚಿಟ್ಟಿರುವಂಥ ದೀಪ ಶಾಂತ ಆಗುತ್ತೆ ಆ ವಿಂಡೋ ಓಪನ್ ಮಾಡಿಬಿಟ್ರೆ, ಸೊ ಗಾಳಿನೇ ಬರೋಲ್ಲ. ಹಂಗಾಗಿ ಹೊರಗಡೆ ತೊಗೊಂಬಂದು ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳೆಲ್ಲ ತೆಗೆದು ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಆ ಕಡೆ ಬಟ್ಟೆ ಕೂಡ ನಡೀತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ. ಬೆಳಗ್ಗೆ ಮಕ್ಕಳು ಹೋಗೋವರೆಗೂ ಒಂದು ಕೆಲಸ, ಅವ್ರು ಹೋದ್ಮೇಲೆ ಇನ್ನೊಂದು ಥರ ಕೆಲಸ ಸ್ಟಾರ್ಟ್ ಆಗುತ್ತೆ. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ನಾನು ಬಟ್ಟೆ ಹಾಕೋದಕ್ಕೆ ಅಂತ ಹೇಳಿ ಮೇಲೆ ಬಂದಿದ್ದೀನಿ. ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಟೈಮ್ ಆಲ್ರೆಡಿ 12 ಗಂಟೆ. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮಿಲೆಟ್ಸು ಆಮೇಲೆ ಹೆಸರು ಬೇಳೆ ನೆನೆ ಹಾಕಿದ್ದೀನಿ. ಇದು ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಜಿಜಿ ಪ್ಲ್ಯಾಂಟು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಲೆನೆಲ್ಲ ಬಾಚ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ, ಯಾವಾಗಲೂ ಒಂದು ಮೇಲೆ ರಬ್ಬರ್ ಹಾಕ್ಕೊಂಡಿರ್ತೀನಿ, ಇಲ್ಲ ಒಂದು ಈ ಥರ
ಕೂದಲ ಬಿಟ್ಕೊಂಡಾದರೂ ರಬ್ಬರ್ ಹಾಕೊಂಡ್ಬಿಟ್ಟಿರ್ತೀನಿ. ಮೇಂಟೆನೆನ್ಸ್ ಅಂತೂ ಇಲ್ಲವೇ ಇಲ್ಲ ಅಸಲು. ದಿನಕ್ಕೆ ಒಂದು ಸರಿ ತಲೆ ಬಾಚ್ಕೊಂಡ್ರೆ ಜಾಸ್ತಿ ಆಯಿತು. ನೋಡೋಣ, ಜಾಸ್ತಿ ಆಗಿದೆ. ಆಮೇಲೆ ಶೇಪ್ ಕೂಡ ಹೋಗಿದೆ. ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ನೀವೆಲ್ಲ ಕೇಳ್ತಿರ್ತೀರ ಯಾವ ಥರ ಮೇಂಟೈನ್ ಮಾಡ್ತೀರಾ ಏನು ಅಂತ ಹೇಳಿ. ಏನೇನು ಮಾಡಲ್ಲ ನಾನು. ವಾರಕ್ಕೊಂದು ಸರಿ ತಲೆಗೆ ಎಣ್ಣೆನ ಹಚ್ಬಿಟ್ಟು ಸ್ನಾನ ಮಾಡ್ತೀನಿ. ಇನ್ನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬೆಳಗ್ಗೆ ಬೇಗ ಎದ್ದಿರ್ತೀನಿ. ಆ ಟೈಮಲ್ಲಿ ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಹೆಡ್ಡೇಕೆಲ್ಲ ಬರ್ತಿರುತ್ತೆ. ಹಾಗಾಗಿ ಹೇರ್ ಕಟ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ವಿಸಿಲ್ಗೆ ಈ ಥರ ಸ್ವಲ್ಪ ಒಳಗಡೆಯಿಂದ ಎಣ್ಣೆನ ಸವರಬೇಕು. ಎಣ್ಣೆ ಅಥವಾ ತುಪ್ಪ ಏನಾದರೂ ಆಗಿರಲಿ. ಈ ಥರ ಸವರಿದಾಗ ನಾವು ಮಿಲೆಟ್ಸ್ನ ಕುಕ್ ಮಾಡ್ತಿದ್ದೀವಿ ಕುಕ್ಕರಲ್ಲಿ ಅಂದಾಗ ಒಂದೊಂದು ಸರಿ ಅದಕ್ಕೆ ಹೋಗಿ ಕೂತ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಆಮೇಲೆ ವಿಸಿಲೇ ಬರಲ್ಲ ಅದು. ಹಂಗಾಗಿ ಎಣ್ಣೆ ಹಚ್ಚೋದ್ರಿಂದ ನೀಟಾಗಿ ವಿಸಿಲ್ ಬರುತ್ತೆ. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥ ಸೀರೆ ಇದು. ಸೇಮ್ ಬಾರ್ಡ್ರ್ ಇದೆ ಎರಡೂ ಕಡೆ. ಮಧ್ಯದಲ್ಲಿ ಚಿಕ್ಕದಾಗಿರುವಂಥ ಒಂದು ಬುಟ್ಟ ಬಂದಿದೆ. ಸೊ ಹ್ಯಾಂಡ್ಲೂಮ್ ಸೀರೆ ಇದು. ಇಬ್ಬರಿಗೂ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಂಗಾಗಿ ಈ ಕಲರ್ನ ತೊಗೊಂಡೆ. ಪ್ರತಿ ವರ್ಷವೂ ನನ್ನ ಹತ್ರ ಯಾವುದಿರಲ್ಲ ಆ ಥರ ಕಲರಲ್ಲಿನೇ ತೊಗೊಳ್ತಿರ್ತೀನಿ. ಲಾಸ್ಟ್ ಇಯರ್ ಬಂದು ಯೆಲ್ಲೋ ಕಲರ್, ಅದಕ್ಕಿಂತ ಲಾಸ್ಟ್ ಇಯರ್ ಕ್ರೀಮ್, ಅದಕ್ಕಿಂತ ಲಾಸ್ಟ್ ಇಯರ್ ಬ್ಲೂ ಕಲರು. ಸೊ ಇದು 5ನೇ ವರ್ಷ ನಾನು ಪೂಜೆ ಮಾಡ್ತಿರೋದು. ಬಟ್ 2 ವರ್ಷದಿಂದ ಜಾಸ್ತಿ ನಾನು ಅಂದ್ಕೊಳ್ತಿದ್ದು ಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡು ನಾನು ಕೂಡ ಒಂದು ಮೈಸೂರು ಸಿಲ್ಕ್ ತೊಗೋಬೇಕು, ಆ ಟೈಮಲ್ಲಿ ಉಟ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದೇನೋ ಗೊತ್ತಿಲ್ಲ, ಲಾಸ್ಟ್ ಇಯರ್ ಕೂಡ ಆಗಲಿಲ್ಲ. ಈ ವರ್ಷ ಕೂಡ ಕಾರಣಾಂತರಗಳಿಂದ ಆಗಲಿಲ್ಲ. ನೋಡೋಣ, ಅದಕ್ಕೆ ಅಂತ ಯಾವಾಗ ಟೈಮ್ ಬರುತ್ತೆ ಖಂಡಿತ ನನಗೆ ಸಿಕ್ಕಾಬಟ್ಟೆ ಆಸೆ ಇದೆ. ಎಲ್ಲರೂ ಆರ್ಡ್ರೂಬಲ್ಲಿ ಒಂದು ಮೈಸೂರು ಸಿಲ್ಕ್ ಸೀರೆ ಒಂದಾದರೂ ಇರಲೇಬೇಕು. ಒಬ್ಬೊಬ್ಬರಂತೂ ಸುಮಾರು ಇರುತ್ತೆ. ಸೊ ಅದಷ್ಟೊಂದು ಲಕ್ಷಣ ಕಾಣಿಸುತ್ತೆ ಉಟ್ಕೊಂಡ್ರೆ. ಅದಕ್ಕೆ ನೆಕ್ಸ್ಟು ಲಕ್ಷ್ಮಿ ಅನುಗ್ರಹ ನಿಮ್ಮೆಲ್ಲರ ಪ್ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ನೋಡೋಣ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿ. ಮಧ್ಯದಲ್ಲಿ ಅವಾಗ ಕೆಲವೊಂದು ಸೀರೆಗಳನ್ನು ತೊಗೊಳ್ತಿದ್ದೆ, ಬಟ್ ಉಟ್ಕೊಳ್ಳೋದೇ ಇಲ್ಲ ಅಂದಮೇಲೆ ಅದನ್ನು ಯಾಕೆ ತೊಗೊಳ್ಳೋದು ಅಂತ ಹೇಳಿ ಲಾಸ್ಟ್ ಇಯರಿಂದ 2 ಸೀರೆ, ಅಂದರೆ ಲಾಸ್ಟ್ ಇಯರ್ ಲಕ್ಷ್ಮೀ ಪೂಜೆಗೆ ತೊಗೊಂಡಿದ್ದೀನಿ, ಈ ವರ್ಷ ತೊಗೊಂಡಿದ್ದೀನಿ. ಮಧ್ಯದಲ್ಲೇ ಅಮ್ಮ ಒಂದು ಕೊಡಿಸ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೀರೆನೇ ತೊಗೊಳ್ತಾ ಇಲ್ಲ. ಉಟ್ಕೊಳ್ಳಲ್ಲ ಅಂದಮೇಲೆ ತೊಗೊಂಡು ಯಾಕೆ ಅದನ್ನು ವಾರ್ಡ್ರೋಬಲ್ಲಿ ಜಾಸ್ತಿ ಮಾಡ್ಕೋಬೇಕು, ಅದನ್ನು ಕ್ಲೀನ್ ಮಾಡೋದಾಯಿತು, ಅವನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ 3 ತಿಂಗಳಿಗೊಂದು ಹೊಸ ಟ್ರೆಂಡ್ ಬರ್ತಾನೆ ಇರುತ್ತೆ. ನಮ್ಗೆ ಯಾವಾಗ ನೆಸೆಸಿಟಿ ಇದೆ ಆ ಟೈಮಲ್ಲಿ ಹೋಗಿ ತೊಗೊಳ್ಳೋಣ ಅಂತ ಹೇಳಿ ಸೊ ಒಂದೇ ತೊಗೊಂಡೆ. ಈ ಸೀರೆ ಹೇಗಿದೆ? ನೀವು ಹಬ್ಬದ ಶಾಪಿಂಗು ಆಮೇಲೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಿದೆ? ಸೊ ಖಂಡಿತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಬನ್ನಿ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವುದೇ ಸಿರಿಧಾನ್ಯಗಳನ್ನು ತೊಗೊಂಡ್ರು ಕೂಡ ಈಕ್ವಲಲ್ಲಿನೇ 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಸಾಮೆನ ತೊಗೊಂಡಿದ್ದೆ. ಅದನ್ನು 1-2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಮಾಡೋದಕ್ಕೆ 1-2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಗೋಡಂಬಿ, ಹಾಗೆ 1-2 ಒಣ ಮೆಣಸಿನ್ಕಾಯಿ. ಸೊ ಚೆನ್ನಾಗಿ ಗೋಲ್ಡ್ ಕಲರ್ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಕರಿಬೇವಿಲ್ಲ, ಕೊತ್ತಂಬರಿ ಇಲ್ಲ, ಅಡುಗೆ ಮಾಡ್ತಿದ್ದೀನಿ ನಾನು. ಒಂದೊಂದು ಸರಿ ಏನು ತೊಗೊಂಡು ಬರೋಕ್ಕಾಗಲ್ಲ. ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ವಿಸಿಲ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟೊಂದು ರುಚಿಯಾಗಿರುತ್ತೆ. ಸೊ ಪ್ಲೇನಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರ ಕೂಡ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಫ್ರೆಶ್ ಅಪ್ ಆಗಿದ್ದಾರೆ. ನಾನು ಅವ್ರಿಗೆ ಹಾಕ್ಕೊಡ್ತಿದ್ದೀನಿ. ರೆಗ್ಯುಲರಾಗಿ ಬಳಸುವಂಥ ಫೇಸ್ ವಾಶ್, ಹಾಗೆ ಶಾಂಪೂ, ಕಂಡೀಷ್ನರು. ಸೊ ಇದನ್ನೇ ಸುಮಾರು ತಿಂಗಳುಗಳಿಂದ ನಾನು ಯೂಸ್ ಮಾಡ್ತಿರೋದು. ಮುಂಚೆ ಖಾದಿ ಯೂಸ್ ಮಾಡ್ತಿದ್ದೆ, ಅದಾದಮೇಲೆ ಪ್ಲಮ್ ತೊಗೊಂಡಿದ್ದು. ಇದು ಕೂಡ ಕೆಮಿಕಲ್ ಫ್ರೀ. ಯಾವುದಾದ್ರೂ ಒಂದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕು. ನಾವು ಪದೇ ಪದೇ ಚೇಂಜ್ ಮಾಡ್ತಿದ್ದೀವಿ ಅಂದಾಗ ಹೇರ್ ಫಾಲ್ಸ್ ಆಗುತ್ತೆ. ಸೊ ವೈಶುಗೂ ಯೂಸ್ ಮಾಡ್ತಿರೋದ್ರಿಂದ ನಾನು ಚೇಂಜ್ ಮಾಡ್ತಿಲ್ಲ. ಅವಳಿಗೆ ಕಂಪಲ್ಸರಿ ಇದೇ ಶಾಂಪು, ಇದೇ ಕಂಡೀಷ್ನರ್ನೇ ಬಳಸ್ತಿದ್ದೀನಿ. ಇನ್ನು ನಾನು ಫೇಸ್ ವಾಶ್ಗೆ ಮಮಾರ್ತ್ ಅವ್ರದ್ದೇ ರೈಸ್ದು ಅಥವಾ ಬೀಟ್ರೂಟ್ದು ಯೂಸ್ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ನಂಗೆ ಅದು ಅಡ್ಜಸ್ಟ್ ಆಗಿದೆ. ಹಾಗಾಗಿ ಯಾವುದೇ ಚೇಂಜ್ ಮಾಡ್ಕೊಂಡಿಲ್ಲ.
ನೋಡಿಲ್ಲ ನಾನು. ಇನ್ನು ಮೇಲೆಯಿಂದ ಮನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಗಾಳಿ ಬೆಳಕು ಪರಿಪೂರ್ಣವಾಗಿ ಟೈಮ್ ಸರಿಯಾಗಿ ನೀರು ಹಾಕಿದಾಗ ಪ್ರತಿಯೊಂದು ಗಿಡಗಳು ತುಂಬ ಚೆನ್ನಾಗಿಯೇ ಗ್ರೋತ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲನೂ. ಈ ಬಳ್ಳಿ ಥರ ಬಂದಿರೋದು ನಮ್ಮ ಅತ್ತೆ ಮನೆಯಿಂದ ತೊಗೊಂಡು ಬಂದು ಹಚ್ಚಿರೋದು. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಸೊ ಆದಷ್ಟು ಬೇಗ ನಾನು ಗಿಡಗಳ ವಿಡಿಯೋನ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಟೈಮ್ ಆಲ್ರೆಡಿ 6 ಗಂಟೆ 10 ನಿಮಿಷ ಆಗಿದೆ. ಹೋಗಿ ಫ್ರೆಶ್ ಅಪ್ ಆಗಿ ದೀಪ ಮುಡಿಸಿ ಮತ್ತು ಅಗ್ನಿಹೋತ್ರಕ್ಕೆ ರೆಡಿ ಮಾಡಿಕೊಂಡು ಬನ್ನಿ. ಅಗ್ನಿಹೋತ್ರ ಮಾಡಬೇಕಾದ್ರೆ ಈ ಕುಳುಗಳನ್ನು ಎಷ್ಟು ಬಳಸಬೇಕು ಅಂತ ಕೇಳ್ತೀರಾ. ಚೆನ್ನಾಗಿ ಅಗ್ನಿ ಬರಬೇಕು, ಅದು ಒಂದು ಸ್ವಲ್ಪ ಹೊತ್ತಿನವರೆಗೂ ಇರಬೇಕು ಅಂದರೆ ಒಂದು 4-5 ಆದರೂ ನಾವು ಅದನ್ನು ಬಳಸಬೇಕು. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೊತ್ತಾಗದೇ ಇದ್ದರೂ ಮಾಡ್ತಾ ಹೋದಂಗೆಲ್ಲ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಏನು ಇದಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಇಡೀ ದಿನ ನಾನು ಯಾವೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದ್ರಿಂದ ಸೊ ಇದು ಕೂಡ ಕಂಪಲ್ಸರಿ ಇದ್ದೇ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಅವ್ರದ್ದು ಏನೇನೆಲ್ಲ ಹೋಮ್ವರ್ಕ್ ಇರುತ್ತೆ ಸೊ ಅದೆಲ್ಲನೂ ಬರೆಸ್ತಾ ಓದಿಸ್ತಾ ನನ್ನ ಕೆಲಸ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತಿರ್ತೀನಿ. ಬಟ್ಟೆ ಎಲ್ಲ ಹಾಕಿದ್ದೆ ಅಲ್ಲ, ಅದು ಒಣಗಿತ್ತು, ತೊಗೊಂಡು ಬಂದು ಅದೆಲ್ಲನೂ ಮಾಡಿಸಿಟ್ಕೊಂಡೆ. ಜೋಳದ ನುಚ್ಚು ಬಗ್ಗೆ ಜನ ಕೇಳ್ತಿರ್ತೀರಾ, ಅಂದರೆ ಎಲ್ಲಿ ಓಡಿಸ್ತೀರಾ, ಎಲ್ಲಿ ತೊಗೊಂಬರ್ತೀರಾ ಅಂತ ಹೇಳಿ. ಜೋಳನ ಜಿನ್ನಿಗೆ ಕೊಟ್ಟರೆ ಉಪ್ಪಿಟ್ಟು ನುಚ್ಚು ಥರ ಹೊಡ್ಕೊಡ್ರಿ ಅಂದರೆ ಹೊಡ್ಕೊಡ್ತಾರೆ. ಬಂದಿಂದ ಜಲಟಿನ ಹಿಡಿದು ಒಂದು ಸ್ವಲ್ಪ ಕೇರ್ ಬಿಟ್ಟರೆ ಅಥವಾ ತೂರಿ ಬಿಟ್ಟರೆ ಕ್ಲೀನಾಗಿ ಹೋಗುತ್ತೆ. ಸೊ ಇದೇ ನಾನು ಬಳಸುವಂಥ ನುಚ್ಚು. ಇನ್ನೂ ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಖಂಡಿತ ನಾನು ಇನ್ನೊಂದು ಸ್ವಲ್ಪ ದಿನ ಸೊ ಜೋಳನ ತೊಗೊಂಡೋಗಿ ಜಿನ್ನಿ ಮಾಡಿಸ್ಕೊಂಬಂದು ನಾನು ಯಾವ್ಯಾವ ಥರ ಎಲ್ಲ ಕೇರ್ತೀನಿ ಅಥವಾ ತೂರ್ತೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆವಾಗ ಕೂಡ ನಿಮ್ಗೊಂದು ಐಡಿಯಾ ಬರ್ಬೋದೇನೋ ಅಂತ ಹೇಳಿ. ಸೊ 1 ಕಪ್ಪಷ್ಟು ಅನ್ನ ಮಾಡಿದರೆ ಸಾಕು, ಟೀ ಕುಡಿಯೋ ಕಪ್ಪಷ್ಟು. ರಾತ್ರಿ ಆರಾಮಾಗಿ 3-4 ಜನ ಊಟ ಮಾಡ್ಬೋದು. ಇನ್ನು ಯೂನಿಫಾರ್ಮ್ನ ಐರನ್ ಮಾಡ್ಕೊಳ್ತಿದ್ದೀನಿ. ನೀವು ಹೀಗೆ ಮಾಡಿ, ಹೀಗೆ ತಿನ್ನಿ, ಇದನ್ನೇ ತಿನ್ನಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ. ನನಗೇನು ಒಳ್ಳೆಯದಾಗಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕೆಲವೊಬ್ಬರೆಲ್ಲ ಏನು ಅಂದ್ಕೊಳ್ತೀರಾ, ಬರೀ ಹೆಲ್ತ್ ಅಂತ ಬರೀ ಇದ್ರ ಬಗ್ಗೆನೇ ಹೇಳ್ತೀರಾ. ಹೊರಗಡೆ ಹೋಗಿ ಡ್ಯೂಟಿ ಮಾಡ್ಕೊಂಬಂದು ಅತ್ತೆ ಮಾವನ್ನ ನೋಡೋದು, ಸೊ ಬೇರೆ ಕೆಲಸಗಳಿರುತ್ತೆ, ಬರೀ ಅಡುಗೆ ಕೆಲಸ ಮಾಡೋದೇ ಅಲ್ಲ ಅಂತ ಹೇಳಿ. ಅಂದರೆ ನಿಮಗೇನು ಅನಿಸುತ್ತೆ ನೀವು ಅದನ್ನು ಹೇಳ್ಕೊಳ್ತೀರಾ. ನನಗೇನು ಗೊತ್ತಿದೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಫಾಲೋ ಮಾಡಿ ಎಲ್ಲೇ ಮಾತಂತ ನಾನು ಹೇಳ್ತಿಲ್ಲ. ಇದನ್ನು ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಮಾತ್ರ ಹೇಳ್ತೀನಿ. ಯಾಕಂದರೆ ನನಗೆ ಒಳ್ಳೆಯದಾಗಿದೆ, ಅದು ನಿಮಗೂ ಆಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಅಷ್ಟೇ. ಸೊ ನೈಟ್ ಊಟಕ್ಕೆ ಯಾವಾಗಲೂ ಮಜ್ಜಿಗೆ ಸಾರು, ಜೋಳದ ನುಚ್ಚಿನ ಅನ್ನನೇ ಇರುತ್ತೆ. ನಾನು ಅಡುಗೆ ಮಾಡೋಷ್ಟೊತ್ತಿಗೆ ಮಕ್ಕಳು ಡ್ರಾಯಿಂಗ್ ಎಲ್ಲ ಮಾಡಿದರು. ಸೊ ಬರೆಯೋದು, ಹೋಮ್ವರ್ಕು, ಆಮೇಲೆ ಏನಾದರೂ ಅವ್ರದ್ದು ಏನಿರುತ್ತೆ ಸ್ಕೂಲ್ದು ಮುಗಿದ ಮೇಲೆ ಒಂದು ಡ್ರಾಯಿಂಗ್ ಮಾಡ್ತಾರೆ. ಯಾಕಂದರೆ ಟಿ ವಿ ಇಲ್ಲ, ವಾರಕ್ಕೆ ಒಂದು ಸರಿ ಮಾತ್ರ ಟಿ ವಿ ನೋಡೋದು. ಸೊ ಅವರು ಡ್ರಾಯಿಂಗ್ ಮಾಡೋಷ್ಟೊತ್ತಿಗೆ ನಾನು ಯೂನಿಫಾರ್ಮ್ನೆಲ್ಲ ಐರನ್ ಮಾಡಿ ಊಟ ಕೂಡ ಪ್ಲೇಟಲ್ಲಿ ಹಾಕ್ಕೊಂಬಂದು ಅವರಿಬ್ಬರಿಗೂ ತಿನ್ನಿಸ್ದೆ. ಸೊ ಅವ್ರದ್ದು ಕೂಡ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಶೈಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿರುವ ಪುರಂದರ. ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾಳೆಗೆ ಏನೇನು ಬೇಕು ಸ್ವಲ್ಪ ಡ್ರೈ ಫ್ರೂಟ್ಸು, ಆಮೇಲೆ ಮೆಂತ್ಯ ಕಾಳನ್ನು ನೆನೆ ಹಾಕಿದ್ದೀನಿ, ಹಾಲಿಗೆ ಪಾಕಿಟ್ಟಿದ್ದೀನಿ ಮೊಸರಿಗೋಸ್ಕರ. ಸೊ ಇದು ನೈಟ್ ರೋಟೀನ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಖಂಡಿತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.